ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ಅಂತ ಇತ್ತು, ಮಾನಿಟೈಸ್ ಆಯ್ತು. ಹೇರ್ ಸ್ಟೈಲ್ ಎಲ್ಲ ಒಂಚೂರು ಈ ಸಲ ಚೇಂಜ್ ಆಯ್ತು. ಕೂದಲನ್ನಾರು ಉಳಿಸ್ಕೊಂಬಂದೇಳಿ ಈ ಗೆಟಪ್ ಇದಕ್ಕೆ ಬಿತ್ತು. ಲೆಫ್ಟ್ ಟೈರ್ ಫ್ರಂಟ್ ಸೈಡ್ ಗಂಡು ಮಕ್ಕಳಿಗೂ ಹತ್ತಿ ನಾವು ವೆಡ್ಡಿಂಗ್ ರಿಲೇಟೆಡ್ ಎನ್ಕ್ವೈರೀಸ್ ಇದ್ರೆ ಬಯೋದಲ್ಲಿ ನಂಬರ್ ಹಾಕಿರ್ತೆ, ಕಾಲ್ ಮಾಡಿ. ಅದಿದ್ ಸಮ ಜಾರ್ತ ಅದು ಫೀಲ್ ಆತಿತ್ತು. ಒಳಗೆ ಹೋಗ್ಕೊಂಡಿ ಜುಮ್ಮ ಜಾರ್ಕೊ ಆತಿತ್ತು. ರಿವರ್ಸ್ ಆಯ್ಕೋ ಗೇರಾಗಿತ್ತದ. ಗಾಡಿ ಮೇಲೆ ಹತ್ತದ ಒಂದು ವಿಡಿಯೋ ಮಾಡಿ ಅನ್ನೊಬ್ರಿಗೆ ಕೊಟ್ಟದ್ದ. ಅವ್ರು ರೆಕಾರ್ಡೇ ಕೊಟ್ಟು ಒಂದು 100 ಅಡಿ ಎಲ್ಲ ಇದ್ರಿ ಎಂಗೇಜ್ಮೆಂಟ್ ಬೈಕಿ ಮಧ್ಯ ಎಲ್ಲ ಮಾಡ್ಲಿಕ್ಕೆ. ಥ್ಯಾಂಕ್ ಯು. ಪಂಜಿ ಗಟ್ಟಿ ಕಟ್ಕೊ. ಆ ಸಿಚುವೇಶನ್ಗೂ ವಿಡಿಯೋ ಎಲ್ಲ ಮಾಡ್ತಾನೆ ಇವ್ ಯಾರು ಮಾರೆ ಮಂಡಿ ಪೆಟ್ಟ ಅನ್ಕಂತ. ಮಿಸ್ಟರ್ ದೋನಾ ವಿಡಿಯೋಸ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್. ಖುಷಿ ವಿಷಯ ಅಂತಂದರೆ ನಂದು ಯೂಟ್ಯೂಬ್ ಚಾನಲ್ ಅಂತ ಇತ್ತು, ಮಾನಿಟೈಸ್ ಆಯಿತು. 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು. ಇನ್ನು 4000 ಆಯ್ಕೆ ಆ್ಯಡ್ಸೆನ್ಸಿಗೆ. ಸೊ ಅದು ಇನ್ನೇನೊಂದು 200 ವಾಚ್ ಅವರ್ಸ್ ಅಷ್ಟೇ ಕಮ್ಮಿ ಇತ್ತು. ಆಲ್ಮೋಸ್ಟ್ ಇವತ್ತು ಆಯ್ತು ಅನ್ಸುತ್ತೆ ನಂಗೆ ಅದು. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ಕ್ರೆಡಿಟ್ಸ್ ನಿಮಗೆ. ನಿಮ್ಮ ಈ ಪ್ರೀತಿ ಇದರಿಂದನೇ ಇದೆಲ್ಲ ರೀಸನ್ ಅನ್ಲಕ್ಕ. ಎಷ್ಟೆಲ್ಲ ಒಂಚೂರು ಈ ಸಲ ಚೇಂಜ್ ಆಯಿತು. ಚೇಂಜ್ ಅಂತಕ್ಕಂದ್ರೆ ಕೂದಲು ಉದುರು ಶುರುವಾಯಿತು. ಆಲ್ಮೋಸ್ಟ್ ಹೇರ್ ಲಾಸ್ ಆತಿತ್ತು. ಎಂತಕ್ಕಂದೇಳಿ ಗೊತ್ತಿಲ್ಲ. ಹೆರಿಡಿಟಿ ಅನ್ಸುತ್ತೆ. ಹೆರಿಡಿಟಿಯು ಅಷ್ಟಿಲ್ಲ. ಆಲ್ಮೋಸ್ಟ್ ನನ್ನ ಹಣಿ ಮುಂಚಿಂದ ದೊಡ್ಡದು, ಬಟ್ ಉದ್ದ ಕೂದಲು ಬಿಡ್ತಿದೆ, ಹಂಗಾಗಿ ಗೊತ್ತಾಗ್ತಿಲ್ಲ ಆಯ್ತು. ಈಗ ಒಂಚೂರು ಹೇರ್ ಸ್ಟೈಲೆಲ್ಲ ಚೇಂಜ್ ಆಯ್ತು. ವಿಚಿತ್ರ ಅನ್ಸುತ್ತೆ ಕಂಡರಿಗೆ. ಅದಕ್ಕೆ ಒಂಚೂರು ಶಾರ್ಟ್ ಮಾಡಿ ಇದ್ದದ್ದು ಕೂದಲನ್ನಾರು ಉಳಿಸ್ಕೊಂಬಂದೇಳಿ ಈ ಗೆಟಪ್. ಮುಂಚೆ ಸುಮಾರು ಮೊದಲು ನಾನು ಸಿಕ್ಕಾಪಟ್ಟೆ ಉದ್ದ ಇದ್ದು ಕೂದಲು. ಉದ್ದ ಬಿಡಕ್ಕೆ ಹೋಗಕ್ಕಾಗ ಎಲ್ಲರೂ ಯೂತ್ಸಿಗೆ ಈಗಲೇ ಹೇಳ್ತೆ, ಹೇರನ್ನು ಒಂಚೂರು ಚಂದ ಮಾಡಿ ಕಣ್ಕಣಿ, ಜಾಗೃತಿ ಮಾಡಿ, ಜಾಸ್ತಿ ಉದ್ದ ಬಿಟ್ಟು ಶೋಕಿ ಮಾಡೋಕೆ ಹೋಯ್ಬೇಡಿ. ಈಗಲೇ ಕಡಿಕ ಎಂಥದ್ದು ಇಪ್ಪುದಿಲ್ಲ. ಎಕ್ಸಾಂಪಲ್ ನಂದು ಸುಮಾರು ಇತ್ತು ಕೂದಲು. ಆ್ಯಕ್ಚುಲಿ ಕಟ್ಟುವಷ್ಟೆಲ್ಲ ಇದು ನಾನು ಬಿಟ್ಟಿದ್ದೆ ಒಂದು ಸಲ. ಅದು ಬತ್ತ ಟೆನ್ಷನಿಗೋ ಪ್ರೆಷರಿಗೋ ಬಾಡಿ ಟೆಂಪ್ರೇಚರ್ ಅಲ್ಲ ಹೇಳ್ತಾರೆ, ಫುಡ್ ಹ್ಯಾಬಿಟು ಸರಿ ಇಪ್ಪುದಿಲ್ಲ. ಅದು ಎಲ್ಲದರಿಂದನೂ ಆಯ್ತು. ಯಾವುದಕ್ಕೂ ನಾವು ಕಂಪ್ಲೇಂಟ್ ಮಾಡೋಕೆ ಆತಿಲ್ಲ. ಸೊ ಹಾಗಾಗಿ ಈ ಗೆಟಪ್ ಬೋರ್ ಆರು ಅಡ್ಡಿಲ್ಲ. ಇದ್ದದ್ದು ನಾ ಕೂದಲು ಉಳಿಸ್ಕೊಂಬಂದೇಳಿ ಈ ಗೆಟಪ್. ಏನಂತ್ರಿ, ಚಂದ ಆರು ಅಡ್ಡಿಲ್ಲ, ಚಂದ ಇದ್ರು ಅಡ್ಡಿಲ್ಲ. ನಾವು ಎಂಥ ರಿಯಾಲಿಟಿ ಅಂತ ಇತ್ತು ಅದು ತೋರಿಸ್ಕೆ ಆಯ್ತು. ಯಾವುದನ್ನು ಯಾರಿಂದನೂ ಹೈಡ್ ಮಾಡೋಕೆ ಆತಿಲ್ಲ. ಒಂದಲ್ಲ ಒಂದು ದಿವಸ ರಿಯಾಲಿಟಿ ಗೊತ್ತಾಗ್ದು. ಸೊ ನಂಗೂ ಅಷ್ಟೇ ಅದೆಲ್ಲ ಇದು ಮಾಡ್ಕೊಂಡು ಶೋಕಿ ಮಾಡೋಕ್ಕೆಲ್ಲ ಇಷ್ಟ ಆಗ್ತಲ್ಲ, ಕಂಫರ್ಟು ಆಗ್ತಲ್ಲ, ಅದೊಂಥರ ಅನ್ಸುತ್ತೆ. ಸೊ ಇನ್ಮೇಲೆ ವೀಡಿಯೋಸಿಗೆಲ್ಲ ನಮ್ದು ಹೇರ್ ಸ್ಟೈಲ್ ಹಿಂಗೆ ಇರುತ್ತೆ. ಹೊರಗೆ ಚಿರಾಪತಿನೇ ರೀ ಮಾರ್ರ. ಹೊರ್ಗೆ ಕಾಲಿಡೋದಲ್ಲ, ಬೆಳಿಗ್ಗೆ ಸಂಜೆವರೆಗೂ ಮಳೆ ಹೊಡಿತಾನೆ ಇತ್ತು. ಹಾಗೆ ಇಂಡೋರಿಗೆ ಒಂದು ಸೆಟಪ್ ಮಾಡ್ಕೊಂಡು ಒಂದು ವ್ಲಾಗ್ ಮಾಡೋ ಒಂದು ಪ್ಲ್ಯಾನ್ ಮಾಡಿದೆ. ವ್ಲಾಗ್ ಅಂದರೆ ಸಿಂಪಲ್, ಎಂಥದ್ದು ಇಲ್ಲ. ನಾನೊಂದು ಫ್ರೆಂಡ್ ಇನ್ವೈಟ್ ಮಾಡಿ ಇದ್ದ, ಅವನದು ಗೃಹ ಪ್ರವೇಶ ಐತಾ. ಸೊ ಅದಕ್ಕೆ ಇನ್ವೈಟ್ ಮಾಡಿ ಇದ್ದ. ನಾ ಹೋಗಿದೆ ಹೋಪತಿ ಆನ್ ದ ವೇ ಅಂತ ಐತೆ. ಅವ್ನ ಮನೆ ಹತ್ತತ್ರ ಹೋಪತಿಗೆ ಕಾಂಕ್ರೀಟ್ ರೋಡ್ ಅದ. ಕಾಂಕ್ರೀಟ್ ರೋಡ್ ಎಡ್ಜ್ ಶಾರ್ಪ್ ಎಡ್ಜ್ ಅಲ್ಲ. ಸೊ ಮಳೆ ಇದ್ದಿತ್ತು ಸಿಕ್ಕಾಪಟ್ಟಿ. ಎದುರೊಂದು ಗಾಡಿ ಬಂತು. ಎದುರು ಗಾಡಿ ಹೋಪತಿ ನಾನು ಸೈಡ್ ಕೊಡೋತಿಗೆ ಅಂತ ಐತೆ. ಚೂರು ಚಾಬ್ಲಿ ಐತಾರೆ, ಚಾಬ್ಲಿ ಅಂತ ಪಾಚಿ ಅಂತಾರಲ್ಲ ಅದೀತು. ಜಾರ್ತಂಚು ನಾ ಬ್ರೇಕ್ ಹಾಕಿದೆ, ಜಾರಿ ಸೀದಾ ಹೊಂಡಕ್ಕೆ ಬಿತ್ತು. ಲೆಫ್ಟ್ ಟೈರ್ ಫ್ರಂಟ್ ಸೈಡ್ ಸರ್ರಿ ಹೊಡಿತು ಗಾಡಿ ಮಾತ್ರ ಅಡಿಗೆ. ಅದು ವೀಡಿಯೋದ ಕಾಮ್ಕಷ್ಟು ಅನ್ಸೋದಿಲ್ಲ ನಿಮಗೆ, ಬಟ್ ರಿಯಲ್ ಐ ಕಾಮ್ಗೆ ಸಮ ಹೊಡೆದಿತ್ತು. ಭಯಂಕರ ಬೇಜಾರಾಯ್ತು. ಗಂಡು ಮಕ್ಕಳಿಗೆ ಗೊತ್ತಾಗ್ತಿ ನಾವು, ಅದು ಎಸ್ಪೆಷಲಿ ಕಾರ್ ಇದ್ದರಿಗೆ. ಮತ್ತೆಂತ ಅಂದರೆ ಒಪ್ಪತಿ ಹಿಂಗೆ ಆಯಿತು. ನಾನು ಈ ವಿಡಿಯೋದಲ್ಲಿ ತೋರಿಸ್ದೆ. ಅಷ್ಟೊತ್ತಿಗೆ ನಂದು ಕಾಲ್ ಮಾಡಿಕೊ ಒಂದಿಬ್ಬರು ಫ್ರೆಂಡ್ಸ್ ಬಂದರು. ಥ್ಯಾಂಕ್ ಯು ಬ್ರೋ, ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು. ಇನ್ನೊಂದು ವಿಷಯ ಅಂದರೆ ಇದು ನನ್ನ ಸ್ಟುಡಿಯೋ. ಆ್ಯಕ್ಚುಲಿ ನಾನು ಇದು ಶೂಟ್ ಮಾಡ್ತಿದ್ನಲ್ಲ, ಈಗ ನಂದು ಮನೆ ಅಲ್ಲ, ಇದು ನನ್ನ ಸ್ಟುಡಿಯೋ. ಸ್ಕೈ ಶಟರ್ಸ್ ಅಂತೇಳಿ ನಂದು ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತಿದ್ದೆ. ನನ್ನ ಪ್ರೊಫೆಷ್ನಲಿ ನಾನು ವೆಡ್ಡಿಂಗ್ ಫೋಟೋಗ್ರಫಿ, ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ವೆಡ್ಡಿಂಗ್ ಫೋಟೋಗ್ರಾಫರ್ಸ್. ನಾನು ವೆಡ್ಡಿಂಗ್ ಫೀಲ್ಡಲ್ಲಿ ಇಪ್ಪೋದ್ರಿಂದ ಒಂದು ಆಫೀಸು, ಸ್ಟುಡಿಯೋ ಅಂದರೆ ಆ ಥರ ಅಲ್ಲ, ನನ್ನೊಂದು ಆಫೀಸ್ ಮಾಡ್ಕೊಂಡಿದ್ದೆ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಲಕ್ಕೆ ನಂದು ಪೇಜ್ ಇತ್ತು, ಸ್ಕೈ ಶಟರ್ಸ್ ಅಂದೇಳಿ. ಸ್ಕೈ ಶಟರ್ಸ್ ದ ವೆಡ್ಡಿಂಗ್ ಕಂಪನಿ ಅಂದೇಳಿ ಒಂದು ಪೇಜ್ ಇತ್ತು. ನಾನು ಜಾಸ್ತಿ ಅಪ್ಲೋಡ್ ಮಾಡೋದಿಲ್ಲ ಅದಕ್ಕೆ, ಫೋಟೋಸ್ ಎಲ್ಲ ಕಮ್ಮಿ. ಅದೇ 2-3 ಪೇಜ್ ಇತ್ತಲ್ಲ, ಸೊ ಹ್ಯಾಂಡಲ್ ಮಾಡೋದು ಕಷ್ಟ ಆದಿತ್ತು. ಮಾಡ್ತೆ ಅಪ್ಕಮಿಂಗ್ ಡೇಸಿಗೆ ನಾನು ವರ್ಕೆಲ್ಲ ಅದಕ್ಕೆ ಅಪ್ಲೋಡ್ ಮಾಡ್ತೀವಿ. ಎಲ್ಲ ಕೇಂತಿರ್ತಾರೆ, ಎಂತಕ್ಕೆ ನೀವು ಸ್ಕೈ ಶಟರ್ಸಿಗೆಲ್ಲ ಅಪ್ಲೋಡ್ ಮಾಡೋದಿಲ್ಲ ಅಂತೇಳಿ ಕೆಲವರೆಲ್ಲ ಕೇಂತಿರ್ತಾರೆ. ನನ್ನ ಕ್ಲೈಂಟ್ಸು ಸಹ ಅವ್ರದ್ದು ಫೋಟೋಸ್ ಎಲ್ಲ ಇರುತ್ತೆ. ಸೊ ಅಪ್ಲೋಡ್ ಮಾಡೋಕ್ಕಿತ್ತು. ಅಪ್ಕಮಿಂಗ್ ಡೇಸಿಗೆ ನಾನು ಮಾಡ್ತೆ. ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೆ ಪೇಜಿನ ಲಿಂಕ್, ಹೋಗಿ ಫಾಲೋ ಮಾಡಿ. ಹಾಗೆ ಎಂಥವ್ರು ವೆಡ್ಡಿಂಗ್ ರಿಲೇಟೆಡ್ ಎನ್ಕ್ವೈರೀಸ್ ಇದ್ದರೆ ಬಯೋದಲ್ಲಿ ನಂಬರ್ ಹಾಕಿರ್ತೆ, ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಸರಿ ಬನ್ನಿ, ವಿಡಿಯೋ ಒಂದ್ಸಲ ಕಣ್ಕಪ್ಪ. ಲೆಟ್ಸ್ ಗೋ. ಬನ್ನಿ ಸ್ಟ್ರೈಟ್ ಬನ್ನಿ.
ಗಾಡಿ ಸೈಡ್ ಕೊಡಕು ಚೂರು ಜಾಸ್ತಿ ಸಿಮೆಂಟ್ ರೋಡ ಸೀದಾ ಕೆಳಗೆ ಬುಸ್ಸ ಈಗ ಸಾಯ್ಲಿ ಮಾಡ ಹಾ ತೆಗಿಲಕ್ ಅದು ಜಾರಿತ್ತ ನಾನು ಹೋಗೂರ ಮುಂದೊಂದು ಕಲ್ ಕೆಸ್ರು ಇದು ಬತ್ತಾವ ಫ್ರೆಂಡಿಗೆ ಹೇಳಿದ್ದೆ ಬತ್ತೆ ಅಂತ ಒಂದಿಬ್ರು ಇದ್ರೆ ಸಾಕು ಹಾ ಇದೆ ನನ್ನ ಗಾಡಿ ಇದೆ ಮಾಡೋ ಖುಷಿ ಅಲ್ಲ ಎತ್ತಕ್ ಜನ ಬಂದ್ರೆ ಸುಮಾರು ಟೈಮ್ ಆಯ್ತು ಮಾರ ನಿನ್ ಕಾಡ್ದೆ ಎತ್ತು ಅಲ್ಲ ಸ್ಟಾರ್ಟ್ ಮಾಡ್ಕೊಂಬ ಅದಿದ್ ಸಮ ಜಾರ್ತ ಚೂರ್ಪಾರ್ ಇದ್ದೀರ ಅಂತ ಅತ್ಲೇ ಇತ್ತು ಕರೆಕ್ಟ್ ಹಂಗೆ ಹೇಳ್ದಿ ಅಡ್ಲೆ ಎತ್ತದ ಕಾಂಬ ಕಲ್ ಬಿದ್ರು ಕೂಡ ಒಂಚೂರು ಹೈಟ್ ಒಂದು ಸರ್ ನೀ ಕೊಡಿಯಲ್ಲಿ ಹಾಕಿ ಬೇಡ ಮಾರ ಅದು ಹೋಗಿ ಕರೆಕ್ಟ್ ನಿಂತಿತ್ತು ಹಿಂದೊಂದು ಟೈರ್ ಚೂರು ಕಲ್ ಕೊಟ್ರೆ ಹೇಳು ಜಾಕಿತ್ತು ಅದೇ ನಾರ್ಮಲ್ ಅಡಿ ಹಾಕಿ ಎತ್ತುತ್ತಾರಲ್ಲ ಅಲ್ಲ ಅಲ್ಲ ಜಾಕ್ ಕೊಟ್ಟೆ ಅಂತ ಮಾಡು ನಾವು ಎತ್ತಿ ನೀವು ಅಡಿ ಬದಿ ಕಲ್ಲು ಹಾಕೋದು ಅಂತ ಹೇಳುದಾ ಜಸ್ಟ್ ಮಿಸ್ ಸರ್ ಈಚೆ ಟೈರು ಹತ್ತು ಇದು ಜಾರುತ್ತೆ ಇದು ಹತ್ತಿಗೆ ಚೂರು ಮಿಸ್ ಸರ್ ಹುಡುಗರನ್ನೆಲ್ಲ ಕರೆದಿತ್ತಲ್ಲ ಎಲ್ಲ ಹುಡುಗರನ್ನ ಕರೆದಿತ್ತಲ್ಲ ಒಂದ್ಸಲ ಎತ್ತಿ ಮೇಲಕ್ಕೆ ಸುಮಾರು ಜನ ಇದ್ರ ಊಟ ಕೂಕಡೆ ಇಲ್ಲ ಉಂಡ್ಲಿ ನಾವು ಕಡೆ ಹೋಗೋರು ಎತ್ತು ಬೇರೆ ದೊಡ್ಡ ಗಾಡಿ ಬತ್ತಂತ್ಯ ಕಾರ್ ಬಂದ್ರೆ ಪಾಸ್ ಆತ್ ನೀವು ಇಲ್ಲಿ ಅರಿಯಾ ಗಣ ಬೇಕು ಕುತ್ತಿಗೆಲ್ಲ ಕಾಣಿ ಆಡ್ಬಳ್ಳಿ ಯಾಕೆ ಬೈನಿಲ್ಲ ಕಡ ಎಂತ ಗೊಯ್ತಾ ನಾವು ಊರು ಸೈಡ್ ಕೊಡು ಒಂದು ಆದೆ ಅದು ಸಮಾಜ ಜಾರ್ತ ಜಾರದಾರೆ ನಂಗೆ ಅದು ಫೀಲ್ ಆತಿತ್ತು ಒಳಗೆ ಹೋಗ್ಕೊಂಡೆ ಜುಮ್ಮ ಜಾರ್ಕ ಆತಿತ್ತು ಹೊಗೂರ ಇಳಿಸುವ ಹೊಗೂರ ಪಾಸ್ ಮಾಡುವ ಕಂಡೆ ಒಂದ್ ನಂಗು ಸೊಕ್ಕುದು ಫ್ರಂಟ್ ವೀಲಿಗೆ ಗ್ರಿಪ್ಪಿಗೆ ಕಲ್ ಕೊಟ್ರೆ ಆ ಕಲ್ಲಿನ ಗ್ರಿಪ್ಪಿನ ಮೇಲೆ ಎತ್ಕೊಂಡು ಹೋಗ್ತು ಗಾಡಿ ಮಾಡುವ ಕೊಡ್ಲು ಬಾ ಮಳಿ ಜೋರ ಆಯ್ತಲ್ಲ ಮರ ನಿಧಾನ ಮಾತ್ರ ಜಾಸ್ತಿ ಎಕ್ಸೆಟ್ ಕೊಡ್ಬೇಡ ಕೀ ಅದ್ರಾಗೆ ಇತ್ತಲ್ಲ ಇಲ್ಲ ಈಚೆಗೆ ಈಗ ಯಾವ ಸೈಡ್ ಹೊಡ್ಕಂತೆ ಹಾ ಸರಿ ನಿಧಾನಕ್ಕೆ ಎಕ್ಸಲೇಟರ್ ಕೊಡು ನಿಧಾನ ಎಕ್ಸಲೇಟರ್ ಕೊಡು ರಿವರ್ಸ್ ಹಾಕಿ ನಿಧಾನ ಗ್ಲಾಸ್ ಇಳಿಸ್ಕೋ ಅವನಿಗೆ ಏನ್ತಿಲ್ಲ ಮಾರ ಕಡೆಗೆ ಗ್ಲಾಸ್ ಇಳಿಸ್ಕೋ ಆಚೆ ಸೈಡ್ ಇಳಿಸ್ಕೋ ನಿಧಾನ ಕೊಡು ನಿಧಾನ ರಿವರ್ಸ್ ಆಯ್ಕೋ ಗೇರ್ ಆಗಿತ್ತದ ಆ ಟೈರ್ ಅದ್ರ ಮೇಲೆ ಹೋಯ್ಕ ಬನ್ನಿ ಗಾಡಿ ಮೇಲೆ ಹತ್ತದ ಒಂದು ವಿಡಿಯೋ ಮಾಡಿ ಅಂತ ಒಬ್ಬರಿಗೆ ಕೊಟ್ಟದ್ದ ಅವ್ರು ರೆಕಾರ್ಡ್ ಕೊಟ್ಟ ಒಂದು ಮನೆ ಕ್ಲಿ ಬಂದ್ ಗಣಿ ಬಂದರೆ ಊಟಕ್ಕೆ ಕೂತಿತ್ತ ಉಣ್ಕಂಡು ಕಡಿಗೆ ಮನೆಗಾಂಬ ಮನೆಯಲ್ಲಿ ಕರ್ದ ಎಲ್ಲಿಗೆ ಹೋದ ಅನ್ಸುತ್ತಲ್ಲ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೆ ಪಟ್ಟ ಓಡ್ ಬಂದ್ರಿ ಅಲ್ಲ ಸರ ಥ್ಯಾಂಕ್ಸ್ ನಮ್ಮ ಗಾಡಿ FC ಕೊಟ್ಟ ಸುಬ್ಬಾಚಾರ್ಯರಿಗೆ ಸನ್ಮಾನ ಅಲ್ಲ ಆಗಮಕಾಗ ಹೋಗುಚ್ಚ ಹೋಗುಚ್ಚಾರು ಕೊಡಿ ಹಾಂ ಥ್ಯಾಂಕ್ ಯು ಓಡ್ ಬಂದು ನಿಮ್ಗೂ ಕಡೆ ಕಂಡೆ
ಎಂತ ಕೇಳ್ತೆ ಈ ಸನ್ಮಾನ ಏನಕ್ಕೆ? ಅಲ್ಬೋರ್ಡ್ ಗಾಡಿ ತೆಗೆದು ಹೊಂಡಿಗೆ ಹಾಕ್ತಿಯಲ್ಲ ಏನು ಹಾಕಿ ಬಿಟ್ಟರೆ ನಿಮ್ಗೂ ಕೊಡ್ಕಲ್ಲ, ಅವನಿಗೆ ಹಾಕ, ಇದು ಅವನಿಗೆ ಹಾಕ. ಕಲ್ಕೊಟ್ಟ ಸುದರ್ಶನ್ ಅವರಿಗೆ ಕಲ್ಕೊಟ್ಟು ಸುದರ್ಶನ್ ಅವರಿಗೂ ಧನ್ಯವಾದ. ಖುಷಿ ಆಯ್ತು. ಎಂತಕ್ಕೆ ಕಲ್ ಕೊಟ್ಟದಕ್ಕೆ? ಅಲ್ಲ, ಹೂ ಕೊಟ್ಟದಕ್ಕೆ. ಸುಮಾರು ಬದಿ ಕಲ್ ಕೊಟ್ಟಿದೆ ಅಲ್ಲ, ಹೂ ಕೊಟ್ಟದಕ್ಕೆ. ನೀವು ಎಲ್ಲಿ ಹೋದ ಮಾರ ವಾಪಲ್ಲ. ಸಂದೀಪ, ಇಲ್ಲ 100 ಜನ ಎಂಗೇಜ್ಮೆಂಟ್ ಎಲ್ಲ ಇಲ್ಲೇ ಮಾಡ್ಲಕ್ಕಲ್ಲ, ಒಂದು 100 ಅಡಿ ಎಲ್ಲ ಇದ್ರೆ ಇಲ್ಲಿ ಎಂಗೇಜ್ಮೆಂಟ್ ಬೈಕಿ ಮಧ್ಯೆ ಎಲ್ಲ ಮಾಡ್ಲಕ್ಕ. ಕಂಗ್ರ್ಯಾಚುಲೇಷನ್ ಬ್ರೋ, ನೀನು ನಾಚ್ಕೊಂಬೇಡ್ದ. ಥ್ಯಾಂಕ್ ಯು. ಪಂಜಿ ಗಟ್ಟಿ ಕಟ್ಕೊ. ಒಳ್ಳೆ ವ್ಯೂ ಮಾರ. ಗಟ್ಟಿ ಕೊಟ್ಟರು ಉದುರಿಸ್ತೀರಿ ಮಾರ ನೀವೆಲ್ಲ. ಸಣ್ಣ ವಿಡಿಯೋ, ಜಾಸ್ತಿ ಲೆಂತ್ ಅಲ್ಲ, ನಂಗೆ ಸಣ್ಣತದ. ಲಾಸ್ಟಿಗೆ ಒಬ್ರಿಗೆ ವಿಡಿಯೋ ಮಾಡೋಕೆ ಕೊಟ್ಟದ್ದು ಎಂಥ ಗಾಡಿ ಲಿಫ್ಟ್ ಅಪ್ಪತ್ತಿಗೆ, ಬ್ರೋ ಒಂಚೂರು ವಿಡಿಯೋ ಮಾಡಿ ಅಂದೆ. ನಾ ಅಂದರೆ ಆ ಸಿಚುವೇಶನಿಗೂ ವಿಡಿಯೋ ಎಲ್ಲ ಮಾಡ್ತಾನೆ, ಇವ್ ಯಾರು ಮಾರೆ ಮಂಡಿ ಪೆಟ್ಟು ಅನ್ಕಂತಾರೆ, ಯಾರು ಇರಲಿ ಅಂತ ನಾಚಿಕೆ ಬಿಟ್ಕೊಂಡು ಬ್ರೋ ಒಂಚೂರು ವಿಡಿಯೋ ಮಾಡಿ ಅಂದ್ಕೊಟ್ಟೆ. ಅವ್ರು ಪಾಪ ರೆಕಾರ್ಡ್ ಕೊಡದೆ ನೆನಪೋಯ್ತು ಅವರಿಗೆ, ರೆಕಾರ್ಡೇ ಕೊಡ್ಲ ಅವ್ರು. ಅದೊಂದು ಕ್ಲಿಪ್ ಮಿಸ್ ಆಯ್ತು. ಬಂತು ಗಾಡಿ, ಎಂತ ಡ್ಯಾಮೇಜ್ ಆಗಿಲ್ಲ, ಅಡಿಗೆ ಸ್ವಲ್ಪ ಹೊಡ್ಕೊಂಡಿತ್ತು ಬಿಟ್ಟರೆ, ಮತ್ತು ಬೇರೆ ಎಂಥ ಡ್ಯಾಮೇಜ್ ಆಗಿಲ್ಲ, ಆರಾಮಾಗಿ ಬಂತು ಗಾಡಿ. ನಾವು ಫಂಕ್ಷನಿಗೆ ಹೋಗಿ 2 ಸಾಮ ಕೂಳ್ ಹೊಡ್ಕೊಂಡು ಮನೆ ಬದಿ ಬಂತು. ತುಂಬ ಮಳೆ ಇತ್ತು, ಹಾಗೆ ನನಗೆ ಔಟ್ಡೋರಿಗೆ 1-2-3 ಪ್ಲ್ಯಾನ್ ಹಾಕಿದೆ ವ್ಲಾಗ್ ಶೂಟಿಗೆ. ಸ್ವಲ್ಪ ಫುಡ್ ಬಗ್ಗೆ ಮಾಡುವ ಅಂದೇಳಿ, ಎಂತಕ್ಕಂದ್ರೆ ನಮ್ಮ ಕುಂದಾಪುರ ಸ್ಟೈಲ್ ಫುಡ್ಡಿಗೆ ಜನ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ರು ನಾನು ಕಂಡಂಗೆ. ನಂದು ಅದ್ರಾಗೆ ವ್ಯೂಸ್ ಜಾಸ್ತಿ ಹೋಗ್ತಾ ಇತ್ತು ಯೂಟ್ಯೂಬಲ್ಲಿ. ಸೊ ನಾನು ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ವ್ಲಾಗನ್ನು ಕೊಡುವ ಅಂದೇಳಿ ಇದ್ದೆ. ಬಟ್ ಎಂತ ಮಾಡೋದು, ಔಟ್ಡೋರೇ ಮಾಡೋಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಮಾಡಿ ಒಂದು ಗಳಿಗೆ ಪುರ್ಸೋತಿಲ್ಲ. ಅದಕ್ಕೆ ಇಂಡೋರಿಗೆ ಇಷ್ಟು ಮಾಡ್ತಿದ್ದೆ. ಇನ್ನೊಂದು 4-5 ದಿವಸದಲ್ಲಿ ಮಳೆ ಬಿಡೋ ಚಾನ್ಸಸ್ ಇತ್ತು. ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬತ್ತೆ ಒಂದು ಒಳ್ಳೆ ವೀಡಿಯೋ ತಗೊಂಡು. ಅಲ್ಲಿವರೆಗೂ ಇದೇ ಥರ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಯಾವಾಗಲೂ ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು.